ಪ್ರೈಸ್ ದ ಲಾರ್ಡ್. ಲೋಕರಕ್ಷಕನಾದ ಯೇಸು ಕ್ರಿಸ್ತ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಲ್ಲರಿಗೂ ಕೂಡ ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ಚಾನಲ್ಗೆ ನಾನು ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳಿಗೆ ನೀವು ಕೊಟ್ಟಂಥ ಒಳ್ಳೆಯ ಪ್ರತಿಕ್ರಿಯೆಗಳಿಗಾಗಿ ನಿಮಗೆಲ್ಲರಿಗೂ ಕೂಡ ನಾನು ದೇವರ ನಾಮದಲ್ಲಿ ಧನ್ಯವಾದವನ್ನು ತಿಳಿಸುವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಗೆ ಇವತ್ತು ನಾವು ಮಾತನಾಡುವ ವಿಷಯ ಕ್ರಿಸ್ತೀಯ ಕುಟುಂಬ ಜೀವಿತ, ಅಂದರೆ ಕ್ರಿಶ್ಚಿಯನ್ಸ್ ಫ್ಯಾಮಿಲಿ ಲೈಫ್. ಹಾಲೆಲೂಯ. ಅಂದರೆ ಮದುವೆ ಅಂದರೆ ಏನು, ಅದರ ಸ್ಥಾಪಕನು ಯಾರು, ಈ ಮದುವೆಯ ಬಗ್ಗೆ ಈ ದೇವರ ವಾಕ್ಯ ಮದುವೆಯ ಬಗ್ಗೆ ಏನು ಹೇಳ್ತದೆ, ಅದನ್ನು ನಮ್ಮ ಮುಂದೆ ಅದನ್ನು ವಿವರಣೆಯನ್ನು ಕೊಡಲಿಕ್ಕೆ ನಮ್ಮ ಮಧ್ಯೆ ಇದ್ದಾರೆ ದೇವರ ದಾಸರು ಪಾಸ್ಟರ್ ಓಡಿ ಜಾನ್ಸನ್ ಅವರಿಗೆ ಸ್ವಾಗತ ಬಯಸುವನಾಗಿದ್ದೀನಿ. ಪಾಸ್ಟರ್ ಪ್ರೈಸ್ ದ ಲಾರ್ಡ್. ನೋಡಿ, ಸಾಧಾರಣವಾಗಿ ನಾವು ಮದುವೆ ಇನ್ವಿಟೇಷನ್ ಅಲ್ಲಿ ನಾವು ಓದುವಂಥ ವಾಕ್ಯ ಅಂದರೆ ಮದುವೆಯ ಇನ್ವಿಟೇಷನ್ ಅನ್ನು ಪ್ರಿಂಟ್ ಮಾಡುವಾಗ ಅದರ ಮೇಲೆ ಒಂದು ವಾಕ್ಯ ಬರೀತಾರೆ. ಅದು ಹೀಗಿರ್ತದೆ, ಮತ್ತಾಯನು ಬರೆದ ಸುವಾರ್ತೆ 19ರಲ್ಲಿ 6ನೇ ವಾಕ್ಯ, ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು. In English, what God has joined together, let not man separate. ಫಾಸ್ಟ್ ಅವರೇ, ಸಾಧಾರಣವಾಗಿ ನಾವು ನೋಡ್ತಿದ್ದೇವೆ ಎಲ್ಲ ಇನ್ವಿಟೇಷನ್ ಕಾರ್ಡಲ್ಲಿ ಈ ವಾಕ್ಯನ ಬರೀತಾರೆ. ಅಂದರೆ ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು, ವಾಟ್ ಗಾಡ್ ಹ್ಯಾಸ್ ಜಾಯಿನ್ ಟುಗೆದರ್ ಲೆಟ್ ನಾಟ್ ಮ್ಯಾನ್ ಸಪ್ರೇಟ್. ಈ ವಾಕ್ಯದ ಅರ್ಥ ಏನು ಪಾಸ್ಟ್, ಅದರ ವಿವರಣೆ ಸ್ವಲ್ಪ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳುವನಾಗಿದ್ದೇನೆ ಪಾಸ್ಟ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ ತಿಳಿಸ್ತಾ ಇದ್ದೇನೆ. ಇವತ್ತು ನಾವು ನಿಮ್ಮ ಮುಂದೆ ಹೇಳಿಕ್ಕಿರುವಂಥ ವಿಷಯ ಕ್ರೈಸ್ತ ಕುಟುಂಬ ಜೀವಿತ. ಪ್ರೈಸ್ ದ ಲಾರ್ಡ್. ಮೊದಲದಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಸತ್ಯ, ಪ್ರೈಸ್ ದ ಲಾರ್ಡ್, ಕುಟುಂಬ ಜೀವಿತ, ಅದರಲ್ಲಿ ಪ್ರತ್ಯೇಕವಾಗಿ ಕ್ರೈಸ್ತರ ಕುಟುಂಬ ಜೀವಿತದ ಬಗ್ಗೆ ನಾವು ಸ್ವಲ್ಪ ಸಮಯ ಮಾತನಾಡುವಾಗ ಮೊದಲನೇದಾಗಿ ನಾವು ಒಂದು ಸತ್ಯವನ್ನು ತಿಳಿದುಕೊಳ್ಬೇಕು. ಏನೆಂದರೆ, ಕುಟುಂಬದ ಸ್ಥಾಪಕ ಈ ಭೂಮಿಯಲ್ಲಿ ಕುಟುಂಬವನ್ನು ಸ್ಥಾಪಿಸಿದ್ದು ಸರ್ವಶಕ್ತನಾದ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಬೈಬಲ್ನಲ್ಲಿ ನಾವು ಸತ್ಯವೇದಕ್ಕೆ ಬರುವಾಗ ಮೊದಲನೇ ಪುಸ್ತಕ ಅಂದರೆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಈ ಪ್ರಪಂಚದ ಸೃಷ್ಟಿಯನ್ನು ವಿವರಿಸಿದ ನಂತರ 2ನೇ ಅಧ್ಯಾಯದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಂಥ ಮನುಷ್ಯನ ಕುಟುಂಬ ಜೀವಿತದ ಒಂದು ಕುಟುಂಬ ಜೀವಿತದ ಒಂದು ನೆರವೇರುವಿಕೆಯನ್ನು ನಾವಲ್ಲಿ ನೋಡ್ತೇವೆ ನಾವು. ಪ್ರೈಸ್ ದ ಲಾರ್ಡ್. ದೇವರು ಆದಾಮನನ್ನು ನೆಲದ ಮಣ್ಣಿನಿಂದ ಸೃಷ್ಟಿಸಿದ ನಂತರ ಆದಾಮನಿಗೆ ಸರಿ ಬೀಳುವಂಥ ಸಹಕಾರಿಯನ್ನು ದೇವರು ಆದಾಮನ ಪಕ್ಕೆ ಎಲುಬಿನಿಂದ ಸೃಷ್ಟಿಸಿ ಅದನ್ನು ಸ್ತ್ರೀಯಾಗ ಮಾಡಿ ದೇವರು ಆದಾಮನ ಬಳಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಆಗಿದೆ ಮೊದಲದಾಗಿ ದೇವರು ಕುಟುಂಬ ಎಂಬಂಥ ಸಂಸ್ಕಾರವನ್ನು ಸರ್ವಶಕ್ತನಾದ ದೇವರು ಪ್ರಾರಂಭಿಸಿದ್ದು. ಅದು ಮಾತ್ರವಲ್ಲ, ನಾನು ಒಂದು ವಾಕ್ಯವನ್ನು ಓದಲಿಕ್ಕೆ ಬಯಸ್ತೇನೆ. ನಾವು ಆದಿಕಾಂಡ ಪುಸ್ತಕ ಅಂದರೆ ಬೈಬಲ್ನ ಮೊದಲನೇ ಪುಸ್ತಕ ಆದಿಕಾಂಡ ಪುಸ್ತಕ ಅದರ 2ನೇ ಅಧ್ಯಾಯ ಅದರ 18ನೇ ವಾಕ್ಯಕ್ಕೆ ಬರುವಾಗ, ಪ್ರೈಸ್ ದ ಲಾರ್ಡ್, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಜೊತೆ ಇರುವಾಗ ದೇವರು ಆದಾಮನಿಗೆ ಜೊತೆ ಇಲ್ಲದನ್ನು ಕಂಡಾಗ ನೋಡಿ, 2ನೇ ಅಧ್ಯಾಯ ಅದರ 18ನೇ ವಾಕ್ಯ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿ ಉಂಟು ಮಾಡುವೆನು ಅಂದನು. ಅದರ 21ರ ವಾಕ್ಯದಲ್ಲಿ ದೇವರು ಆದಾಮನಿಗೆ ಸರಿ ಬೀಳುವಂಥ ಸಹಕಾರಿಯನ್ನು ಹೇಗೆ ಉಂಟು ಮಾಡಿದ್ರು 21ರ ವಾಕ್ಯ ಇರ್ತದೆ, ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ ಹೇಳೋದೊಂದು ಮಾತು, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಮತ್ತೆ 24ನೇ ವಾಕ್ಯ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು
ಒಂದೇ ಶರೀರವಾಗಿರುವರು ಎಂದಾಗಿದೆ ನಮಗೆ ಸತ್ಯವೇದದಲ್ಲಿ ಬೈಬಲ್ ಅನ್ನು ನೋಡ್ಲಿಕ್ಕೆ ನಮಗೆ ಆಗ್ತದೆ. ಅದೇ ಅದರ ಅರ್ಥ ದೇವರು ಕೂಡಿಸಿದು ಆ ಸಂದರ್ಭದಲ್ಲಿ ಅಲ್ಲ. ಹೌದು. ಹೇಳಿ ಬಸ್. ಮತ್ತೆ ದೇವರಾಗಿದ್ದಾರೆ, ಕುಟುಂಬ ಜೀವಿತದ ಸ್ಥಾಪಕ, ಅದರೊಟ್ಟಿಗೆ ಹುಡುಗ ಮತ್ತೆ ಹುಡುಗಿಯನ್ನು ಸೇರಿಸುವುದು ಕೂಡ ಸರ್ವಶಕ್ತನಾದ ದೇವರಾಗಿದ್ದಾರೆ. ನಾವು ಎಷ್ಟೇ ಹುಡುಕಿದ್ರು ಕೂಡ ದೇವರ ಸಮಯವಾಗುವಾಗ ದೇವರು ನಮಗಾಗಿ ಸರಿಬೀಳುವಂತ ಸಹಕಾರಿಯನ್ನ ದೇವರು ಕೊಡುವವನಾಗಿದ್ದಾನೆ. ಅದರೊಟ್ಟಿಗೆ ನಾವು ಈ ದಾಂಪತ್ಯದ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ದೇವರು ಯಾಕೆ ಕುಟುಂಬ ಜೀವಿತವನ್ನ ಮನುಷ್ಯನಿಗೆ ಕೊಟ್ಟದ್ದು, ಅದರೊಟ್ಟಿಗೆ ಕುಟುಂಬ ಜೀವಿತದ ಅಥವಾ ದಾಂಪತ್ಯದ ಪ್ರಾಮುಖ್ಯತೆ ಏನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿರೋದು ಹೇಳ್ತದೆ. ಅದಕ್ಕೆ ದೇವರ ಸೇವಕರಾದಂಥ ರೋಷನ್ ಅವರು ಇಬ್ರಿಯ 13ನೇ ಅಧ್ಯಾಯ ಅದರ 4ನೆಯ ವಾಕ್ಯಕ್ಕೆ ಬರುವಾಗ ನಮ್ಮ ಈ ಸತ್ಯವೇದ ದಾಂಪತ್ಯ ಜೀವಿತಕ್ಕೆ ಕೊಡುವಂಥ ಪ್ರಾಮುಖ್ಯತೆಯನ್ನು ಅಲ್ಲಿ ದೇವರ ವಾಕ್ಯ ನಮಗೆ ಪರಿಶುದ್ಧಾತ್ಮ ಮೂಲಕ ಶಕ್ತವಾಗಿ ಹೇಳ್ತಾನೆ. ನಮಗೆ ಆ ಇಬ್ರಿಯ 13ನೇ ಅಧ್ಯಾಯ ಅದರ 4ನೆಯ ವಾಕ್ಯಕ್ಕೆ ಬರುವಾಗ ದಾಂಪತ್ಯ ಜೀವಿತ ಹೇಗೆ ಇರಬೇಕು, ಪ್ರೈಸ್ ದಿ ಲಾರ್ಡ್, ದಾಂಪತ್ಯ ಜೀವಿತ ಹೇಗಿರಬೇಕು ಎಂಬುದಾಗಿ ಪರಿಶುದ್ಧಾತ್ಮನು ಇಬ್ರಿಯ ಪತ್ರಿಕೆಯಲ್ಲಿ ಕುಟುಂಬ ಜೀವಿತದಲ್ಲಿ ಪ್ರವೇಶಿಸುವಂಥ, ಇನ್ನು ಕುಟುಂಬ ಜೀವಿತಕ್ಕೆ ಪ್ರವೇಶಿಸಲಿಕ್ಕಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥ ಒಂದು ಶ್ರೇಷ್ಠವಾದಂಥ ಒಂದು ಮಾತು. ನಾವು ಅದನ್ನು ಓದೋಣ. ನಾನು ಬೇಕಾದ್ರೆ ಓದ್ತೇನೆ ಭಾಷೆ. ಅಂದರೆ ದಾಂಪತ್ಯ ಮಾನ್ಯವಾದದ್ದು ಒಂದು ಎಲ್ಲರೂ ಎಣಿಸಬೇಕು, ಗಂಡ ಹೆಂಡಿರ ಸಂಬಂಧ ನಿಷ್ಕಳಂಕವಾಗಿರಬೇಕು. ಇನ್ ಇಂಗ್ಲಿಷ್ ಭಾಷೆ ಮ್ಯಾರೇಜ್ ಶುಡ್ ಬಿ ಹಾನರ್ಡ್ ಬೈ ಆಲ್. ಪ್ರೈಸ್ ದಿ ಲಾರ್ಡ್. ನೋಡಿ, ಅವಾಗ ಇಲ್ಲಿ ದಾಂಪತ್ಯಕ್ಕೆ ದೇವರು ಶ್ರೇಷ್ಠವಾದ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಕಾರಣ ದಾಂಪತ್ಯ ಜೀವಿತದ ಮೊದಲಾಗಿ ಪ್ರಾರಂಭಿಸಿದ್ದು ದೇವರಾಗಿದ್ದಾನೆ. ಲೆಕ್ಕದಲ್ಲಿ ಅದೊಂದು ಪರಿಶುದ್ಧವಾದದಲ್ಲ, ಅದು ಪರಿಶುದ್ಧವಾದಂತ ಒಂದು ಜೀವಿತವಾಗಿದೆ. ನೋಡಿ, ಈಗ ನೀವು ವಾಕ್ಯ ಓದಿದ ಹಾಗೆ ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ದಾಂಪತ್ಯವು ಮಾನ್ಯವಾದದ್ದೆಂದು, ಅದು ಶ್ರೇಷ್ಠವಾದದ್ದೆಂದು, ವಿವಾಹವು ಎಲ್ಲರೂ ವಿವಾಹವಾಗುವಂಥ ಎಲ್ಲರೂ ಎಣಿಸಬೇಕು. ದಾಂಪತ್ಯವು ಮಾನ್ಯವಾದದ್ದೆಂಬುದಾಗಿ. ಅದರೊಟ್ಟಿಗೆ ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಗಂಡ ಹೆಂಡತಿಯರ ಸಂಬಂಧ ಅದು ಹೇಗಿರ್ಬೇಕು, ನಿಷ್ಕಳಂಕವಾಗಿರ್ಬೇಕು. ಅಂದ್ರೆ ನಾವು ಸಾಧಾರಣವಾಗಿ ಲೋಕಲ್ ಭಾಷೆಯಲ್ಲಿ ಮಾತಾಡಿದ್ರೆ ಅಲ್ಲಿ ಅವರ ಮಧ್ಯೆ ಯಾವ ಡೌಟ್ ಕೂಡ ಇರಬಾರ್ದು. ಎಸ್. ಮತ್ತೆ ಹೋಲಿ ಲೈಫ್, ಯಾರು ಕೂಡ ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಬಾರದು ಅಲ್ಲ. ಅವಾಗ ಇಲ್ಲಿ ಗಂಡ ಹೆಂಡತಿಯರ ಸಂಬಂಧ ಅದು ನಿಷ್ಕಳಂಕವಾಗಿರ್ಬೇಕೆಂಬುದಾಗಿ ಹೇಳಿದ್ರೆ ಅದರ ಅರ್ಥ ಗಂಡ ಹೆಂಡತಿಯರು ಪರಸ್ಪರ ಅನ್ಯೋನ್ಯತೆಯಲ್ಲಿ ಮತ್ತೆ ಪರಸ್ಪರ ಪ್ರೀತಿಯಲ್ಲಿ ಹೋಗುವಂತಹ ಒಂದು ಕುಟುಂಬ ಜೀವಿತವಾಗಿರ್ಬೇಕು. ಮತ್ತೆ ನೋಡಿ, ಇಲ್ಲಿ ಗಂಡ ಹೆಂಡತಿಯರ ಸಂಬಂಧ ಅದು ನಿಷ್ಕಳಂಕವಾಗಿರ್ಬೇಕೆಂಬುದಾಗಿ ಹೇಳಿದ ನಂತರ ಬೈಬಲ್ ಹೇಳ್ತದೆ, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯವನ್ನು ತೀರಿಸ್ತಾನೆಂಬುದಾಗಿ ತಿಳಿಬೇಕು. ಅಂದ್ರೆ ಮದುವೆ ಆದವರು, ಮದುವೆ ಆಗ್ಲಿಕ್ಕೆ ಹೋಗುವವರು ದಾಂಪತ್ಯ ಜೀವಿತಕ್ಕೆ ಶ್ರೇಷ್ಠವಾದ ಪ್ರಾಮುಖ್ಯತೆಯನ್ನು ಕೊಡುವಾಗ ಅಥವಾ ದಾಂಪತ್ಯ ಜೀವಿತಕ್ಕೆ ಶ್ರೇಷ್ಠವಾದ ಪ್ರಾಮುಖ್ಯತೆ ಕೊಡದೇ ಇದ್ರೆ ಅವರಿಗೆ ದೇವರೇನ್ ಮಾಡ್ತಾರೆ, ನ್ಯಾಯವನ್ನು ತೀರಿಸ್ತಾನೆ ಎಂದಾಗಿದೆ ಬೈಬಲ್ ನಮಗೆ ಹೇಳುದು. ಅದರ ಅರ್ಥ ದೇವರು ಕುಟುಂಬ ಜೀವಿತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವಂತವನಾಗಿ ನಮ್ಮ ದೇವರು. ವಿಷಯ ಮಾತಾಡಿ ಹೋಗ್ತೇನೆ ಪಾಸ್. ನಾವು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನು ಮೊದಲನೇ ಅದ್ಭುತ ಮಾಡಿದ್ದು ಕೂಡ ಆ ಮದುವೆ ಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್ ಅಲ್ಲ. ಅಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವರಲ್ಲಿ ಅಲ್ಲ. ಪ್ರೈಸ್ ಅದು ನಮಗೆ ತುಂಬಾ ಒಂದು ಅಂದ್ರೆ ಅಷ್ಟು ಒಂದು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟ ಕಾರಣ ಯೇಸು ಕ್ರಿಸ್ತನು ಆ ಮದುವೆ ಮನೆಗೆ ಹೋಗಿ ಆ ಕೊರತೆಯನ್ನು ನೀಗಿಸಿದ. ಕಾರಣ ದಾಂಪತ್ಯ ವಿವಾಹಕ್ಕೆ ದೇವರು ಶ್ರೇಷ್ಠವಾದ ಸ್ಥಾನ ಕೊಡ್ತಾನೆ. ಅದಕ್ಕಾಗಿ ಇವತ್ತು ವಿವಾಹ ಸಮಯ ಬರುವಾಗ ದೇವರ ಸೇವಕರು ಎಲ್ಲ ಸೇವಕರು ಸೇರಿಕೊಂಡು ಹೇಳುವಂತ ಈ ಮಾತು
ಅಂದರೆ ದಾಂಪತ್ಯವು ಮಾನ್ಯವಾದದ್ದೆಂಬುದಾಗಿ ಎಲ್ಲರೂ ತಿಳಿಬೇಕು ಎಂಬುದು ಹೇಳಿಕೆ ಕಾರಣ ದಾಂಪತ್ಯಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ನೋಡಿ, ಇನ್ನೊಂದು ನಾನು ಹೇಳ್ತೇನೆ, ಪ್ರಿಯರೇ, ದೇವರು ಕೂಡಿಸುವ ನಮ್ಮ ಕುಟುಂಬ ಜೀವಿತದಲ್ಲಿ ಪ್ರೈಸಲೋ ಯಾವ ವಿಧವಾದ ಕಳಂಕ ಇರಬಾರ್ದು. ಪ್ರೈಸಲೋ ಅದು ಪರಿಶುದ್ಧವಾದ ಕುಟುಂಬ ಜೀವಿತ ಆಗಿರ್ಬೇಕು. ಅದಕ್ಕಾಗಿ ಬೈಬಲ್, ಈಗ ನಾವು ಓದಿದಂಥ ವಾಕ್ಯ ಇಬ್ರಿಯ 13:4 ಓದಿದಂಥ ವಾಕ್ಯ, ದೇವರು ನ್ಯಾಯ ತೀರಿಸ್ತಾನೆ. ದೇವರು ನ್ಯಾಯ ತೀರಿಸ್ತಾನೆ. ಯಾರಿಗೆ ನ್ಯಾಯ ತೀರಿಸ್ತಾನೆ? ಒಂದು, ವಿವಾಹವನ್ನು ಮಾನ್ಯವೆಂಬುದಾಗಿ ಎನಿಸದೇ ಇರುವಂತ ವ್ಯಕ್ತಿಗಳಿಗೆ ನ್ಯಾಯ ತೀರಿಸ್ತಾನೆ. ಎರಡನೇದಾಗಿ, ಗಂಡ ಹೆಂಡತಿಯರ ಸಂಬಂಧ ಅದು ನಿಷ್ಕಳಂಕ ಇಲ್ಲದೆ ಇರುವಾಗ ದೇವರು ನ್ಯಾಯ ತೀರಿಸ್ತಾನೆ. ನಿಷ್ಕಳಂಕ ಎಂಬುದಾಗಿ ಹೇಳುವಾಗ ಪ್ರೈಸಲೋ ರಹಸ್ಯವಾಗಿ ಗಂಡ ಇಲ್ಲದಂಥ ಸಮಯದಲ್ಲಿ ಹೆಂಡತಿ ರಹಸ್ಯವಾಗಿ ಪಾಪ ಮಾಡುವಾಗ ಅದರೊಟ್ಟಿಗೆ ಗಂಡ ಕೂಡ ಹೆಂಡತಿಗೆ ತಿಳಿಯದಾಗೆ ರಹಸ್ಯವಾಗಿ ಪಾಪ ಮಾಡುವಾಗ ದೇವರು ಏನ್ ಮಾಡ್ತಾನೆ? ನ್ಯಾಯ ತೀರಿಸ್ತಾನೆ ಎಂಬುದಾಗಿ ಪ್ರಿಯರೇ, ದಾಂಪತ್ಯ ಜೀವಿತದಲ್ಲಿರುವಂತ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ದೇವರು ನ್ಯಾಯ ತೀರಿಸ್ತಾರೆ ಎಂಬುದಾಗಿ ಹೇಳುವಾಗ ನಮ್ಮ ಕುಟುಂಬ ಜೀವಿತಕ್ಕೆ ನಾವು ಕೊಡೋದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ದೇವರು ಕೊಟ್ಟಿದ್ದಾನೆ. ಅಲ್ಲ, ಅವಾಗ ದಾಂಪತ್ಯ ಜೀವಿತ ಅಷ್ಟು ಪವಿತ್ರವಾದಂಥ ಜೀವಿತ. ಅಂದ್ರೆ ನಾವು ನೋಡುವಾಗ ದೇವರ ವಾಕ್ಯ ಬೈಬಲಲ್ಲಿ ನಾವು ನೋಡುವಾಗ ಪರಿಶುದ್ಧವಾದ ಬೈಬಲಲ್ಲಿ ಪರಿಶುದ್ಧನಾದ ದೇವರು ದಾಂಪತ್ಯಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾದ್ರೆ ಪ್ರವೇಶಿಸಲೋಡ ಅದರ ಹಿಂದೆ ದೇವರೊಂದು ಬಲವಾದ ಕಾರಣ ಉಂಟು ಮಾಸ್ಟರ್. ಮತ್ತೆ ಅಲ್ಲ, ದಾಂಪತ್ಯ ಜೀವಿತ ಅಂದ್ರೆ ಅದು ಲೌಕಿಕವಾಗಿರುವಂತ ವಿಷಯಗಳಲ್ಲಿ ಬೆರೆಯುವಂಥದ್ದಲ್ಲ ಕುಟುಂಬ ಜೀವಿತ. ಇವಾಗ ನೋಡಿ, ನಾವು ನೋಡ್ಲಿಕ್ಕೆ ಹೋದ್ರೆ ಈಗಿನ ಸಮಾಜದಲ್ಲಿ ಒಂದು ಕುಟುಂಬ ಜೀವಿತ ನೋಡುವಾಗ ಆ ಕುಟುಂಬದ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮಾಸ್ಟರ್ ಅವರೇ. ಎಲ್ಲರೂ ಅಷ್ಟೇ ಹೇಳುದು, ಅಂದ್ರೆ ಏನೋ ಒಂದು ಮಾತು ಬರ್ತದೆ. ಈಗ ಕುಟುಂಬ ಜೀವಿತ ಅಂತ ಹೇಳಿದ್ರೆ ಯಾರು ಕೂಡ ಸ್ವಲ್ಪ ಮಾತು ಮೇಲೆ ಕೆಳಗೆ ಬರ್ತದೆ. ಅದನ್ನು ನಾವು ಏನ್ ಮಾಡ್ಬೇಕು? ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ಸ್ ಆದ ನಾವು ದೇವರ ವಾಕ್ಯದ ಜ್ಞಾನ ಉಳ್ಳವ್ರು ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅದನ್ನು ಸ್ವಲ್ಪ ದೈವಿಕವಾಗಿ ಅಂದ್ರೆ ಆ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಸರಿಪಡಿಸೋರಾಗಿರ್ಬೇಕು ಮಾಸ್ಟರ್. ನೋಡಿ, ಇನ್ನೊಂದು, ನಮ್ಮ ಕುಟುಂಬ ಜೀವಿತ ಗಂಡ ಹೆಂಡತಿಯರಲ್ಲಿ ಇರಬೇಕಾದಂಥ ಕೆಲವು ಶ್ರೇಷ್ಠತೆಯನ್ನು ಕೂಡ ನಮ್ಮ ಕುಟುಂಬ ಸಮಾಧಾನದಲ್ಲಿ, ನಮ್ಮ ಕುಟುಂಬ ಪ್ರೀತಿಯಲ್ಲಿ, ನಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಗಂಡ ಹೆಂಡತಿಯರಲ್ಲಿರಬೇಕಾದಂಥ ಕೆಲವು ವಿಷಯಗಳನ್ನು ಅಪೊಸ್ತಲ ಪೌಲ ಈ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲ ಒಂದು ಮಾತು ಹೇಳ್ತಾನೆ, ಹೆಂಡತಿಯರಿಗೆ ಬೇಕಾದ ಮಾತು. ಅದೇನಂದ್ರೆ ನಮಗೆ ಕೊಲೋಸ್ಯ ಅದರ 3ನೇ ಅಧ್ಯಾಯ ಅದರ 18ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲ ಪೌಲ ಹೇಳುವಂತ ಮಾತು, ಸ್ತ್ರೀಯರೇ ಅಂದ್ರೆ ಆ ಹೆಂಡತಿಯರೇ ನಿಮ್ಮ ಗಂಡಂದಿರಿಗೆ ಏನಾಗ್ಬೇಕಂತೆ? ಅಧೀನರಾಗಿರಿ. ಇದಾಗಿದೆ ಪೌಲಲ್ಲಿ ಹೇಳುದು. ಅಂದ್ರೆ ಕುಟುಂಬ ಜೀವಿತದಲ್ಲಿ ಹೆಂಡತಿಗೆ ಒಂದು ಒಳ್ಳೆ ಸ್ಥಾನ ಉಂಟು. ಏನಂದ್ರೆ ಕುಟುಂಬ ಜೀವಿತದಲ್ಲಿ ಹೆಂಡತಿಯರು ಏನ್ ಮಾಡಬೇಕು? ಗಂಡಂದಿರಿಗೆ ಅಧೀನರಾಗಬೇಕಂತ ಹೇಳಿದ್ರೆ ಅಂದ್ರೆ ಒಂದು ದಾಸನಾಗಿ ಅಲ್ಲ, ದಾಸಿ ಆಗಿ ಅಲ್ಲ. ಅಂದ್ರೆ ಆಧೀನ ಹೇಳುವಾಗ ಒಂದು ರೆಸ್ಪೆಕ್ಟ್, ಒಂದು ನಮ್ಮ ಗಂಡಂದಿರಿಗೆ ಕೊಡುವಂತ ಒಂದು ಗೌರವ. ಅವನು ನನ್ನ ಗಂಡನಾಗಿದ್ದಾನೆ, ನಾನು ನೋಡ್ತಾ ಇದ್ದಾನೆ, ನನಗೆ ಪ್ರೀತಿ ತೋರಿಸ್ತಿದ್ದಾನೆ. ಹೀಗೆ ನಾವೇನು ಮಾಡ್ಬೇಕಂದ್ರೆ ಹೆಂಡತಿಯರು ಏನ್ ಮಾಡಬೇಕು? ಗಂಡಂದಿರಿಗೆ ಅಧೀನರಾಗಿರ್ಬೇಕು. ಗಂಡಂದಿರು ಹೆಂಡತಿಯ ಮಧ್ಯೆ ಹೇಗಿರ್ಬೇಕು? ಅದೇ ರೀತಿಯಲ್ಲಿ ಹೆಂಡತಿ ಗಂಡನಿಗೆ ಅಧೀನಳಾಗುವಾಗ ಗಂಡ ಏನು ಮಾಡಬೇಕು ನೋಡಿ? ಅದೇ ವಾಕ್ಯದಲ್ಲಿ 19ನೇ ವಾಕ್ಯ ಹೇಳ್ತದೆ, ಪುರುಷರೇ ಅಂದ್ರೆ ಗಂಡಂದಿರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠೂರವಾಗಿರಬೇಡಿರಿ. ಅಂದ್ರೆ ಗಂಡ ಹೆಂಡತಿಯ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಗಂಡಂದಿರಾಗಿ ಮಾಡಬಾರ್ದು, ಹಾಗೆ ಮಾಡಬಾರ್ದು. ಹಾಗೆ ಮಾಡಬಾರ್ದು. ನೋಡಿ, ಇಲ್ಲಿ
ಅಂದ್ರೆ ಎಲ್ಲ ಈಕ್ವಲ್ ಇಲ್ಲಿ, ಪುರುಷರೇ ಎಲ್ಲ ಈಕ್ವಲ್. ಅಂದ್ರೆ ಗಂಡನಿಗೆ ಒಂದು ಸ್ಥಾನ ಉಂಟು, ಅದರಟ್ಟು ಹೆಂಡತಿಗೂ ಒಂದು ಸ್ಥಾನ ಉಂಟು. ಆದ್ರೆ ಹೆಂಡತಿಯ ಸ್ಥಾನವನ್ನು ಗಂಡನ ಸ್ಥಾನಕ್ಕೆ ಬರಬಾರ್ದು, ಗಂಡನ ಸ್ಥಾನ ಹೆಂಡತಿಗೆ ಬರಬಾರ್ದು. ಈ ರೀತಿಯಾಗಿ ಹೆಂಡತಿ ಗಂಡನಿಗೆ ಆಧೀನಳಾಗುವಾಗ, ಆಧೀನಳಾದಂತ ಹೆಂಡತಿಯನ್ನು ಪ್ರೀತಿಸುವಾಗ ಅಲ್ಲಿ ಹೇಗೆ ಕೋಪ ಬರ್ತದೆ, ಅಲ್ಲಿ ಹೇಗೆ ಜಗಳ ಬರ್ತದೆ? ಸಾಧ್ಯ ಇಲ್ಲ. ಅವಾಗ ಇನ್ನೊಂದು ನಾವು ನೋಡಿ, ಎಫೆಸ ಪತ್ರಿಕೆಗೆ ಬರುವಾಗ ಉಂಟಲ್ಲ, ಎಫೆಸ ಪತ್ರಿಕೆ ಅಪೊಸ್ತಲ ಪೌಲ ಎಫೆಸದಲ್ಲಿರುವಂಥ ವಿಶ್ವಾಸಿಗಳಿಗೆ ಒಂದು ಆ ಕುಟುಂಬ ಜೀವಿತದಲ್ಲಿ ಹೆಂಡತಿಗೆ ಮತ್ತೆ ಗಂಡನಿಗೆ ಇರುವಂಥ ಶ್ರೇಷ್ಠವಾದ ಸ್ಥಾನವನ್ನು ಅಲ್ಲಿ ಹೇಳ್ತಾನೆ ನೋಡಿ. ಎಫೆಸ ಅದರ 5ನೇ ಅಧ್ಯಾಯ ಅದರ 26ನೇ ವಾಕ್ಯಕ್ಕೆ ಬರುವಾಗ 26ರ ವಾಕ್ಯ ಪೌಲ ಹೇಳ್ತಾನೆ, ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಇಲ್ಲಿ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಆತನು ಅದನ್ನು ಸಾಕು ನೋಡಿ. ಇಲ್ಲಿ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅಂದ್ರೆ ಬೇರೆಯವರ ಹೆಂಡತಿಯರನ್ನಲ್ಲ, ನಿಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು. ಅದು ಮಾತ್ರ ಅಲ್ಲ, ಅದರ 28ನೆಯ ವಾಕ್ಯಕ್ಕೆ ಬರುವಾಗ ಹಾಗೆ ನಮ್ಮ ಹೆಂಡತಿಯನ್ನು ನಾವು ಹೇಗೆ ಪ್ರೀತಿಸಬೇಕೆಂಬುದಾಗಿ ಪೌಲ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. 28ನೇ ವಾಕ್ಯಕ್ಕೆ ಬರುವಾಗ ಹೋಗ್ತೇನೆ. ಹಾಗೆ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ಅವಾಗ ಈ ಅರ್ಥ ಎಲ್ಲರಿಗೂ ಕೂಡ ತನ್ನ ಶರೀರದ ಮೇಲೆ ಪ್ರೀತಿ ಉಂಟು. ನಾವು ಎಷ್ಟು ನಮ್ಮ ಶರೀರದ ಮೇಲೆ ಪ್ರೀತಿ ಮಾಡ್ತೇವೋ ಅಷ್ಟೇ ಪ್ರೀತಿಯನ್ನು ನಾವು ಹೆಂಡತಿಯ ಮೇಲೆ ಮಾಡಬೇಕು. ಅವಾಗ ಪೌಲ ಹೇಳುವುದು, ಪುರುಷರು ಗಂಡಂದಿರು ತಮ್ಮ ಸ್ವಂತ ಶರೀರವನ್ನು ಹೇಗೆ ಪ್ರೀತಿಸುತ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಡಂದಿರ ಹೆಂಡತಿಯರನ್ನ ಏನ್ ಮಾಡಬೇಕು? ಪ್ರೀತಿಸುವಂತವರಾಗಬೇಕು. ಈ ಪ್ರೀತಿ ನಮ್ಮ ಕುಟುಂಬದಲ್ಲಿ ಇದ್ರೆ ಆ ಕುಟುಂಬ ಸಮಾಧಾನದಲ್ಲಿ ಮುಂದಕ್ಕೆ ಹೋಗ್ತದೆ. ಅದು ಮಾತ್ರ ಅಲ್ಲ, ನಮಗೆ ಎಫೆಸ 5ನೇ ಅಧ್ಯಾಯ ಅದರ 33ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲ ಪೌಲ 5ನೇ ಅಧ್ಯಾಯವನ್ನು ಮುಗಿಸುವುದು ಈ ರೀತಿಯಾಗಿ 33ನೇ ವಾಕ್ಯಕ್ಕೆ ಬರುವ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರೈಸ್ ದಿ ಲಾರ್ಡ್. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಮ್ಮ ಕ್ರೈಸ್ತ ಕುಟುಂಬ ಜೀವಿತ ಹೇಗೆಂದ್ರೆ 33ನೇ ವಾಕ್ಯದ ಪ್ರಕಾರ 33ನೇ ವಾಕ್ಯದ ಅಸ್ತಿವಾರದಲ್ಲಿರಬೇಕು. ಏನಂದ್ರೆ ನಿಮ್ಮಲ್ಲಿ ಪ್ರತಿ ಪುರುಷನು ಗಂಡಂದಿರು ಏನ್ ಮಾಡಬೇಕು? ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಅಂದ್ರೆ ಹೆಂಡತಿಯರೇ ನಿಮ್ಮನ್ನು ಪ್ರೀತಿಸುವಂತ ನಿಮ್ಮ ಗಂಡಂದಿರಿಗೆ ಅಂದ್ರೆ ನಿಮ್ಮ ಗಂಡನಿಗೆ ಏನ್ ಮಾಡಬೇಕು? ಭಯ ಭಕ್ತಿಯಿಂದ ನಡೆದುಕೊಳ್ಬೇಕು. ಇದು ಸಾಧ್ಯ ಆಗ್ತದ? ಸಾಧ್ಯ ಆಗ್ಬೇಕು. ಕಾರಣ ನಾವು ಕ್ರೈಸ್ತರಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿರುವುದರಿಂದ ನಾವೇನ್ ಮಾಡಬೇಕು? ನಮ್ಮ ಗಂಡಂದಿರಿಗೆ ಆಧೀನರಾಗಬೇಕು, ನಮ್ಮ ಹೆಂಡತಿಯರನ್ನ ನಾವು ಪ್ರೀತಿಸುವಂತವರಾಗಬೇಕು. ಅಂದ್ರೆ ನಾನು ಹೇಳೋ ಪ್ರಕಾರ ಪಾಸ್ಟರ್, ನಾನು ಯಾವಾಗಲೂ ಹೇಳ್ತೇನೆ ಅಂದ್ರೆ ಕುಟುಂಬ ಜೀವಿತ ಹೇಗೆ ಹೋಗ್ಬೇಕಂದ್ರೆ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಆದವನು ಅವನು ಏನ್ ಮಾಡ್ಬೇಕು? ಮೊದಲು ದೇವರ ವಾಕ್ಯದ ಒಂದು ಜ್ಞಾನವನ್ನು ಹೊಂದಿದವನಾಗಿರ್ಬೇಕು. ದೇವರ ವಾಕ್ಯನ ಓದಿ ನೋಡಿ, ನಾವು ಈ ದೇವರ ವಾಕ್ಯದ ಪ್ರಕಾರ ನಡೆದರೆ ನಮ್ಮನ್ನು ದೇವರು ಆಶೀರ್ವದಿಸ್ತಾರೆ. ಇದು ಸತ್ಯ. ನನ್ನನ್ನು ಸನ್ಮಾನಿಸುವವನು ನಾನು ಸನ್ಮಾನಿಸ್ತೇನೆ. ಅಂದ್ರೆ ಈ ದೇವರ ವಾಕ್ಯದಲ್ಲಿ ಬರೆದ ಪ್ರಕಾರ ಒಬ್ಬ ಗಂಡ ಹೆಂಡತಿಯರು ನಡೆದರೆ ಖಂಡಿತವಾಗಿ ಅವರ ಜೀವಿತವು ಆಶೀರ್ವದಿಸಲ್ಪಡುತ್ತದೆ. ಆಶೀರ್ವಾದ ಮಾತ್ರ ಅಲ್ಲ, ಆನಂದದಿಂದ ತುಳುಕ್ತದೆ. ಅವರ ಮಧ್ಯೆ ಯಾವ ಗ್ಯಾಪ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಬ್ಯೂಟಿಫುಲ್ ಪಾಸ್ಟರ್. ಆದುದರಿಂದ ಈ ರೀತಿಯಾಗಿ ಕ್ರೈಸ್ತ ಕುಟುಂಬ ಮಾತ್ರ ಅಲ್ಲ, ನಮ್ಮ ಸಂದೇಶವನ್ನು ಕೇಳುವಂತ ಒಂದು ವೇಳೆ ನೀವು ಅಕ್ರೈಸ್ತರಾಗಿದ್ರು ಕೂಡ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಇರಬೇಕಾದ್ರೆ ಪ್ರಿಯರೇ ಹೆಂಡತಿಯರೇ ನಿಮ್ಮ ಗಂಡಂದಿರಿಗೆ ಗಂಡಂದಿರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸುವಾಗ ನಿಮ್ಮ ಕುಟುಂಬದಲ್ಲಿ
ನಿಮ್ಮನ್ನು ಒಂದು ಸೇರಿಸಂತ ಸರ್ವಶಕ್ತನಾದ ದೇವರು ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಸಂತೋಷವನ್ನು ಕೊಡುವವನಾಗಿದ್ದಾನೆ. ಅಂದ್ರೆ ನಾನು ಇನ್ನೊಂದು ಮಾತು ಹೇಳ್ತೇನೆ ಪಾಸ್ಟ್, ನೋಡಿ ಗಂಡ ಹೆಂಡತಿರು ಹೇಗಿರ್ಬೇಕಂತ ಹೇಳಿದ್ರೆ ಬೆಡ್ಡಿನಿಂದ ಏಳುವಾಗ ಪ್ರಾರ್ಥನೆ ಹೊಂಟಿಗೆ ಹೇಳ್ಬೇಕು ಮಾಸ್ಟರ್. ಮಲಗ್ಲಿಕ್ಕೆ ಹೋಗುವಾಗ ಕೂಡ ಪ್ರಾರ್ಥನೆ ಮಾಡಿ ಮಲಗಬೇಕು. ಖಂಡಿತವಾಗಿ ಅಂತ ಒಂದು ಪ್ರೇಯರ್ ಲೈಫ್ ಇದ್ದ ಕುಟುಂಬ ಖಂಡಿತವಾಗಿ ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಅದು ನಮ್ಮ ಈಗ ದೇವರ ಸೇವಕರು ರೋಷ ಹೇಳಿದ ಹಾಗೆ ಆಧೀನತೆ ಮಾತ್ರ ಅಲ್ಲ, ಪ್ರೀತಿ ಮಾತ್ರ ಅಲ್ಲ, ಅದರೊಟ್ಟಿಗೆ ಕುಟುಂಬ ಜೀವಿತದಲ್ಲಿ, ಕ್ರೈಸ್ತ ಕುಟುಂಬ ಜೀವಿತದಲ್ಲಿ ಪ್ರಾರ್ಥನೆ ಕೂಡ ಇರಬೇಕು. ನೋಡಿ, ಅದಕ್ಕೆ 1 ಕೊರಿಂಥ್ಯ 7ನೇ ಅಧ್ಯಾಯ ಅದರ 5ನೆಯ ವಾಕ್ಯಕ್ಕೆ ಬರುವಾಗ ಗಂಡ ಹೆಂಡತಿ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವಂತವರಾಗಬೇಕೆಂಬುದಾಗಿ ಅಪೊಸ್ತಲ ಪೌಲ ಬೈಬಲ್ ಅಲ್ಲಿ ಹೇಳ್ತಾನೆ. ಮುಂಜಾನೆಯ ಕುಟುಂಬ ಪ್ರಾರ್ಥನೆ, ಸಂಜೆಯ ಕುಟುಂಬ ಪ್ರಾರ್ಥನೆ, ಬೈಬಲ್ ಓದುವುದು, ದೇವರ ಹತ್ರ ಪ್ರಾರ್ಥನೆ ಮಾಡುವುದು, ಗಂಡನಿಗಾಗಿ ಹೆಂಡತಿ ಪ್ರಾರ್ಥನೆ ಮಾಡುವುದು, ಹೆಂಡತಿಗಾಗಿ ಗಂಡ ಪ್ರಾರ್ಥನೆ ಮಾಡುವುದು, ಗಂಡ ಹೆಂಡತಿ ದೇವರು ನಮಗಾಗಿ ದಾನ ಕೊಟ್ಟಂತ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದು. ಈ ರೀತಿಯ ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬದಲ್ಲಿ ಯಾವ ಶಕ್ತಿ ಕೂಡ ನಮ್ಮನ್ನು ಗಲಿಬಿಲಿ ಮಾಡಲಿಕ್ಕೆ ಅಸಾಧ್ಯ ಪ್ರಿಯರೇ. ಆದುದರಿಂದ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಆಧೀನರಾಗಬೇಕು. ಆಧೀನರಾದಂತ ತನ್ನ ಹೆಂಡತಿಯರನ್ನ ಗಂಡಂದಿರು ಪ್ರೀತಿಸಬೇಕು. ಅದರೊಟ್ಟಿಗೆ ಕ್ರೈಸ್ತ ಕುಟುಂಬ ಜೀವಿತದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪ್ರೇಯರ್ ಲೈಫ್, ಪ್ರಾರ್ಥನೆ. ಇದು 3 ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಕುಟುಂಬವನ್ನ ಯಾವ ಶಕ್ತಿಗಳು ಕೂಡ ಕದಲಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ದೇವರ ಸೇವಕನಾದ ನಾನು ಅದು ಶಕ್ತವಾಗಿ ಹೇಳಬಲ್ಲೆ. ಒಬ್ಬರು ಹೀಗೆ ಮಾತನಾಡಿ ಹೇಳಿದ್ರು ಪಾಶ, ಏನೋ ಸಮಸ್ಯೆ ಬಂದ್ರು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬಂದ್ರು ಅದು ಮನೆ ಒಳಗೆ ಸರಿ ಮಾಡ್ಬೇಕಂತ. ಮನೆಯಿಂದ ಹೊರಗಡೆ ಆ ವಿಷಯ ಹೋಗಬಾರದು ಅಲ್ಲ ಪಾಶ್ರೆ? ಏನು ಸಮಸ್ಯೆ ಬಂದ್ರು ಕೂಡ ನೋಡಿ, ಏನು ಸಮಸ್ಯೆ ಬರದವ್ರು ಯಾರಿಲ್ಲಲ್ಲ. ಏನಾದ್ರೂ ಸಣ್ಣ ಸಣ್ಣ ಸಮಸ್ಯೆ ಬಂದ್ರೆ ಗಂಡ ಹೆಂಡತಿ ಏನ್ ಮಾಡ್ಬೇಕು, ಅದನ್ನ ಮನೆ ಒಳಗೆ ಸರಿ ಮಾಡಿ ಪ್ರಾರ್ಥನೆ ಮಾಡುವುದಾದ್ರೆ ಮೇಲಿಂದ ದೇವರು ಖಂಡಿತವಾಗಿ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ. ಹೌದು, ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆಗಳು ಬರುವಾಗ ನಾವೇನ್ ಮಾಡಬೇಕು, ನಮ್ಮನ್ನು ಒಂದು ಸೇರಿಸಿದಂತ ಕರ್ತನ ಮುಂದೆ ಮೊಣಕಾಲು ಊರಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ನಿಮ್ಮನ್ನು ಒಂದು ಸೇರಿಸಂತ ದೇವರು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಆತ ಶಕ್ತನಾಗಿದ್ದಾನೆ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ಜೀವ ಉಳ್ಳಂತ ದೇವರು, ಆತನ ಜೀವಿಸುವ ದೇವರಾಗಿದ್ದಾನೆ. ಆತನ ಎಲ್ಲವನ್ನು ನೋಡುವಂತ ದೇವರು, ಆತನ ಎಲ್ಲವನ್ನು ನೋಡುವವನು, ಎಲ್ಲವನ್ನು ಬಲ್ಲಂತವನು ಕೂಡ ಆಗಿದ್ದಾನೆ ನಮ್ಮ ದೇವರು. ಅಂತ ದೇವರಿಗೆ, ಅದ್ಭುತ ಮಾಡುವಂತ ದೇವರಿಗೆ ನಮ್ಮ ಕುಟುಂಬ ಜೀವಿತವನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ? ಖಂಡಿತವಾಗಿ ಸಾಧ್ಯ, ಖಂಡಿತವಾಗಿ ಅಸಾಧ್ಯವಾಗಿ ಏನು ಕೂಡ ಇಲ್ಲ. ಅದು ಮಾತ್ರವಲ್ಲ, ನಮ್ಮ ಇತ್ತೀಚಿನ ಕ್ರೈಸ್ತ ಕುಟುಂಬದಲ್ಲಿ ಇರುವಂತ ಇನ್ನೊಂದು ದೊಡ್ಡ ವೈರಸ್, ಇನ್ನೊಂದು ದೊಡ್ಡ ಅನಾಹುತ ಏನಂದ್ರೆ ಅದು ಡೈವರ್ಸ್, ವಿವಾಹ ವಿಚ್ಛೇದನೆ. ದೇವರ ಮಕ್ಕಳ ಅಥವಾ ಕ್ರೈಸ್ತ ಕುಟುಂಬ ಜೀವಿತದಲ್ಲಿ ವಿವಾಹ ವಿಚ್ಛೇದನೆ ಅಥವಾ ಡೈವರ್ಸ್ ಎಂಬಂತ ಮಾತು ಇರಬಾರ್ದು. ಕಾರಣ, ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ 2 ವಾಕ್ಯಗಳನ್ನ ಪ್ರೇಕ್ಷಕರ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ ಮಲಾಕಿ ಬರೆದ ಪ್ರವಾದನೆ, ಮಲಾಕಿ ಪ್ರವಾದನೆ ಅದು 2ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಡೈವರ್ಸ್ ಅಥವಾ ಪತ್ನಿ ತ್ಯಾಗದ ಬಗ್ಗೆ ಸರ್ವಶಕ್ತನಾದ ದೇವರು ಶಕ್ತವಾಗಿ ಮಾತಾಡ್ತಾನೆ. ಮಲಾಕಿಯ ಪ್ರವಾದನೆ 2ನೇ ಅಧ್ಯಾಯ ಅದರ 15ನೇ ವಾಕ್ಯದ ಕೆಳಗಿನ ವಾಕ್ಯಗಳು ಬರುವಾಗ ಅಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ. ಓದುವ ದೇವರ ಸೇವಕರು ಓದಿ 16ನೇ ವಾಕ್ಯ ಅಲ್ಲ, 15ನೇ ವಾಕ್ಯ ಮೇಲೆ, 16ನೇ ವಾಕ್ಯದ ಮೇಲೆ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಇಸ್ರಾಯೇಲಿನ ದೇವರ ದೇಹವು ನಿಂತೆನ್ನುತ್ತಾನೆ. ನೋಡಿ, ಇಲ್ಲಿ ಬೈಬಲ್ ಹೇಳ್ತದೆ ಇಸ್ರಾಯೇಲಿನ ದೇವರಾದ ಯೆಹೋವ ನಿಂತೆನ್ನುತ್ತಾನೆ. ಕಾರಣ, ದೇವರಾಗಿದ್ದಾನೆ ಗಂಡ ಹೆಂಡತಿಯನ್ನು ಕುಡಿಸಿದ್ದು. ಆ ದೇವರು ವಿವಾಹ ವಿಚ್ಛೇದನೆಗೆ ತುಂಬಾ ಖಡಕ್ಕಾಗಿ ಅದು ಮಾತಾಡ್ತಾರೆ. ಅದರ 16ನೇ ವಾಕ್ಯ, ಇಸ್ರಾಯೇಲಿನ ದೇವರ ದೇಹವು ನಿಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವನನ್ನು ಹಾಗೆ ಮಾಡುತ್ತೇನೆ. ನೋಡಿ, ಇಲ್ಲಿ ದೇವರು ಸರ್ವಶಕ್ತ ದೇವರು ಹೇಳ್ತಾನೆ, ನಾನು
ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವವನನ್ನು ಹಾಗೆ ಹೇಟ್ ಬೈಬಲ್ ತಾಯಿ ಹೇಟ್ ಏನು ಡೈವರ್ಸ್ ಅನ್ನ ಹೆಂಡತಿಗೆ ಅನ್ಯಾಯ ಮಾಡುವವನನ್ನ ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ. ಅದು ಮಾತ್ರ ಅಲ್ಲ, ಅದರ ಕೆಳಗಿನ ವಾಕ್ಯ ಬರುವಾಗ ಸೇನಾಧೀಶ್ವರನಾದ ಯೆಹೋವನ ನುಡಿ, ಆದ ಕಾರಣ ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ದ್ರೋಹ ಮಾಡಬೇಡಿರಿ. ಅವಾಗ ನಿಮ್ಮ ಆತ್ಮವನ್ನು ಏನು ಮಾಡಬೇಕು? ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು, ಮತ್ತೆ ದ್ರೋಹವನ್ನು ಮಾಡಬೇಡ್ರಿ. ನೋಡಿ ಪಾಸ್ಟರ್, ಇದರ ಅರ್ಥ ಹೆಂಡತಿಗೆ ದ್ರೋಹ ಮಾಡುದು ಮತ್ತು ದೇವರಿಗೆ ದ್ರೋಹ ಮಾಡುದು ಒಂದೇ. ಇದರಲ್ಲಿ ಯಾವ ಸಂಶಯ ಇಲ್ಲ. ಅದು ಅದೇ ಎಚ್ಚರಿಕೆ ಮಾತು. ಗಂಡ ಹೆಂಡತಿಗೆ ದ್ರೋಹ ಮಾಡುವುದು, ಹೆಂಡತಿ ಗಂಡನಿಗೆ ದ್ರೋಹ ಮಾಡುವುದು, ಅದರ ಅರ್ಥ ದೇವರಿಗೆ ದ್ರೋಹ ಮಾಡುದು ಕೂಡ ಒಂದೇ. ಅವಾಗ ಪ್ರಿಯರೇ, ನಾವು ತಿಳಿದುಕೊಳ್ಬೇಕು, ಆ ಡೈವರ್ಸಿಗೆ ಹೋಗುವಂತಹ ಘಟನೆ ಕ್ರೈಸ್ತ ಕುಟುಂಬ ಜೀವಿತದಲ್ಲಿ ಬರಬಾರ್ದು. ಅಂದ್ರೆ ನೋಡಿ, ನಾನು ಯಾವಾಗಲೂ ನೋಡಿ, ಕ್ರಿಸ್ತಿಯ ಜೀವಿತ ಒಂದು ಪಾಶ್ಚಾತ್ಯ ಜೀವಿತ ಅಲ್ಲ. ಅದು ಖಂಡಿತವಾಗಿ ಅಲ್ಲ. ನೋಡಿ, ನಾವು ಯಾವಾಗಲೂ ಕೂಡ ಕ್ರಿಶ್ಚಿಯನ್ಸ್, ನಾವು ಪಾಶ್ಚಾತ್ಯವನ್ನು ಅವಲಂಬಿಸಬಾರದು, ನಾವು ದೇವರ ವಾಕ್ಯನ ಅವಲಂಬಿಸಬೇಕು. ಅವರು ಏನು ಮಾಡ್ತಾರೆ ಹಾಗೆ ನಾವು ಮಾಡದೆ, ದೇವರ ವಾಕ್ಯ ನಮಗೆ ಏನು ಕಲಿಸ್ತದೆ ಅದರ ಪ್ರಕಾರ ನಾವು ನಡೆಯೋರಾಗಿರ್ಬೇಕಲ್ಲ. ಇದರ ಅರ್ಥ ಹೀಗೆ ಅವಾಗ ನಾವು ಅಂತ ಈಗ ಹೇಳಿದಾಗೆ ಪತ್ನಿ ತ್ಯಾಗ ಮತ್ತೆ ಹೆಂಡತಿಗೆ ದ್ರೋಹ ಮಾಡೋದು ಬಿಟ್ಟು ನಮ್ಮ ಕುಟುಂಬ ದೇವರ ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗುವಂತ ಒಂದು ಕುಟುಂಬ ಆಗಬೇಕು. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪತ್ನಿ ತ್ಯಾಗವನ್ನು ಅಂದ್ರೆ ಡೈವರ್ಸ್ ಅನ್ನ ತುಂಬಾ ಹೇಟ್ ಮಾಡ್ತಾರೆ ನಮ್ಮ ದೇವರು. ನೋಡಿ, ನಮಗೆ ಮತ್ತಾಯನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ ಅದರ 31 ಮತ್ತೆ 32ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ತಾನು ಕೂಡಿ ಬಂದಿರುವಂಥ ಜನರ ಮುಂದೆ ಹೇಳುವಂಥ ಮಾತೇನೆಂದರೆ, ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರ ಅಂದರೆ ಡೈವರ್ಸ್ ತ್ಯಾಗಪತ್ರವನ್ನು ಕೊಡಬೇಕೆಂದು ಕೇಳಿದೆಯಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡೋದಕ್ಕೆ ಕಾರಣ ಆಗುವನು, ಮತ್ತು ಗಂಡ ಬಿಟ್ಟವಳು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಇವಾಗ ಇಲ್ಲಿ ಯೇಸು ಕ್ರಿಸ್ತರು ಯಾವಾಗ ಡೈವರ್ಸ್ ಕೊಡಬೇಕೆಂಬುದಾಗಿ ಬೈಬಲ್ ಹೇಳ್ತದೆ. ಅವಾಗ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗುವಾಗ ಅದಕ್ಕೆ ಡೈವರ್ಸ್ ಅಲ್ಲ. ಬೈಬಲ್ ಏನು ಹೇಳ್ತದೆ ಪ್ರಿಯ ವೀಕ್ಷಕರೇ? ಮತ್ತಾಯ 5ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯವನ್ನು ನೀವು ದಯವಿಟ್ಟು ಓದಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಬಯಸ್ತೇನೆ. ಆದುದರಿಂದ ಪ್ರಿಯರೇ, ನಮ್ಮ ಕುಟುಂಬ ಜೀವಿತ, ಕ್ರೈಸ್ತ ಕುಟುಂಬ ಜೀವಿತ ಅದು ಹೇಗಿರಬೇಕು? ಒಂದು ವಿಧೇಯತೆ, ಪ್ರೀತಿ ಮತ್ತೆ ಪ್ರಾರ್ಥನೆ. ಅಂದ್ರೆ ಕ್ರೈಸ್ತಿಯ ಕುಟುಂಬ ಜೀವಿತದಲ್ಲಿ ಪಾಸ್ಟರ್ ಸೆಕೆಂಡ್ ಮ್ಯಾರೇಜ್ಗೆ ಚಾನ್ಸ್ ಇಲ್ಲ. ಅದಕ್ಕೆ ಬೇಕಾದ ಒಂದು ವಾಕ್ಯ ಪಾಸ್ಟರ್. ಸೆಕೆಂಡ್ ಮ್ಯಾರೇಜ್ಗೆ ಅಂದ್ರೆ ಆ ಡೈವರ್ಸ್ ಆಗಿ ಇನ್ನೊಂದು ಮದುವೆ ಆಗುವುದನ್ನು ಕೂಡ ಬೈಬಲ್ ಅದು ಹೇಟ್ ಮಾಡ್ತದೆ. ಆ ರೀತಿಯಾದ ಒಂದು ಅಪ್ಪಣೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಅದು ಮಾತ್ರವಲ್ಲ, ನಾನು ಇನ್ನೊಂದು ವಾಕ್ಯವನ್ನು ಕೂಡ ಓದಿ ಮತ್ತೆ ನಾವು ಪ್ರಾರ್ಥನೆ ಮಾಡಿ ನೋಡಿ. ಮಾರ್ಕ ಬರೆದ ಸುವಾರ್ತೆಗೆ ನಾವು ಬರುವಾಗ, ಮಾರ್ಕ ಬರೆದ ಸುವಾರ್ತೆ ನೋಡಿ, ಮಾರ್ಕನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯಕ್ಕೆ ಬರುವಾಗ, ಮಾರ್ಕನು 10ನೇ ಅಧ್ಯಾಯ ಅದರ 8-9ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ದೇವರ ಕೇಳ್ತದೆ, ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸ ಮನುಷ್ಯರು ಏನ್ ಮಾಡಬಾರ್ದು? ಅಗಲಿಸಬಾರದು ಎಂದು ಹೇಳಿದನು. ಮನೆಯಲ್ಲಿ ಆತನ ಶಿಷ್ಯರು ಈ ವಿಷಯದಲ್ಲಿ ಆತನ ತಿರುಗಿ ಕೇಳಿದಾಗ ಆತನು ಅವರಿಗೆ, ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ, ಮತ್ತು ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬನು ಮದುವೆ ಮಾಡಿಕೊಂಡರೆ ಅವಳು
ವ್ಯಭಿಚಾರ ಮಾಡಿದವಳಾಗಿದ್ದಾಳೆ ಎಂದು ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಹೇಳಿದರು. ಆದುದರಿಂದ ಪ್ರಿಯರೇ, ಡೈವರ್ಸ್ ಆದಂಥವರಿಗೆ ಇನ್ನೊಂದು ಮದುವೆ ಆಗುವಂತ ಚಾನ್ಸು ಕೂಡ, ಅವಕಾಶ ಕೂಡ ನಮ್ಮ ದೇವರು ಕೊಡುವುದಿಲ್ಲ. ಕಾರಣ ಎಂದರೆ ನಮ್ಮ ಕುಟುಂಬ ಜೀವಿತಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಕುಟುಂಬ ಜೀವಿತ ಅಂದ್ರೆ ಡೈವರ್ಸ್ ಅಲ್ಲಿ ಕೊನೆಗೊಳ್ಳುವುದಲ್ಲ. ಕುಟುಂಬ ಜೀವಿತ ನಮ್ಮ ದೇವರ ವಾಕ್ಯದ ಪ್ರಕಾರವೇ ಮುಂದಕ್ಕೆ ಹೋಗುವಾಗ ಯಾವ ಡೈವರ್ಸ್ ಅದಕ್ಕೆ ಅಗತ್ಯ ಬರುವುದಿಲ್ಲ. ನೋಡಿ, ನಾನೊಂದು ಮಾತು ಹೇಳ್ತೇನೆ ಪಾಸ್ಟ್ರೆ, ಒಳ್ಳೆ ಸಂದೇಶ ಇವತ್ತು ನಮಗೆ ದೇವರ ವಾಕ್ಯದ ಮುಖಾಂತರ ಕೊಟ್ಟು ನಾನೊಂದು ಮಾತು ಹೇಳ್ತೇನೆ. ನೋಡಿ, ನಾವು ಕ್ರೈಸ್ತರು, ನಾವು ಯಾರ ಮಾತನ್ನು ಕೇಳಬೇಕು? ನಾವು ಯೇಸು ಕ್ರಿಸ್ತನ ಮಾತನ್ನು ಕೇಳಬೇಕು. ಅದಾಗಿದ್ದಾನೆ ನಿಜವಾದ ಕ್ರಿಸ್ತನು. ಯೇಸು ಕ್ರಿಸ್ತನ್ ತನ್ನ ಸುವಾರ್ತೆಯಲ್ಲಿ ಏನು ಹೇಳಿದ್ದಾನೆ, ಪತ್ರಿಕೆಯಲ್ಲಿ ಆತನ ಶಿಷ್ಯನ ಮುಖಾಂತರ ಏನು ಹೇಳಿಸಿದ್ದಾನೆ, ಅದರ ಪ್ರಕಾರ ನಡೆದರೆ ಖಂಡಿತವಾಗಿ ನಮ್ಮ ಜೀವಿತ ಅನುಗ್ರಹಿಸಲ್ಪಡ್ತದೆ, ಯಾವ ಸಂಶಯ ಇಲ್ಲ. ಕ್ರೈಸ್ತ ಕುಟುಂಬ ಜೀವಿತ ಅದು ಪ್ರೀತಿಯಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ಆನಂದದಲ್ಲಿ, ನೆಮ್ಮದಿಯಲ್ಲಿ, ಪರಸ್ಪರ ಹೊಂದಾಣಿಕೆಯಲ್ಲಿ ಹೋಗ್ಬೇಕಾದ್ರೆ ಪ್ರಿಯರೇ, ದೇವರ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆ ಕೊಡುವಂಥವರಾಗಬೇಕು. ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು. ದೇವರ ವಾಕ್ಯವನ್ನ ಓದುವಂಥ ಕುಟುಂಬ ಜೀವಿತದಲ್ಲಿ ದೇವರು ಖಂಡಿತವಾಗಿ ತನ್ನ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಆತ ಸುರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವ ಪಾಸ್ಟರ್, ಒಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛಿಸುವನಾಗಿದೆ. ನೋಡಿ, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದೆ. ನಾವು ದೇವರ ವಾಕ್ಯ ನೋಡುವಾಗ ಆತನು ಸತ್ತವರನ್ನು ಎಬ್ಬಿಸಿದನು, ಆತನು ಜನರಿಗೆ ಮೀನು ಮತ್ತು ರೊಟ್ಟಿಗಳನ್ನು ಕೊಟ್ಟನು, ಆತನು ಅನೇಕ ರೋಗಗಳನ್ನು ಸೌಖ್ಯ ಮಾಡುವಂಥ ದೇವರಿಗೆ ನಮ್ಮ ಕುಟುಂಬ ದೊಡ್ಡ ವಿಷಯವೇ ಅಲ್ಲ. ಅಂತಹ ಅದ್ಭುತ ಮಾಡಿದವನಿಗೆ ನಮ್ಮ ಕುಟುಂಬ ಜೀವಿತ ಸರಿ ಮಾಡಲಿಕ್ಕೆ ಆಗ್ತದೆ. ನಾವು ಏನು ಮಾಡಬೇಕು? ಗಂಡ ಹೆಂಡತಿಯರು ಸಂಪೂರ್ಣವಾಗಿ ವಾಕ್ಯದ ಪ್ರಕಾರ ನಡೆದು ತನ್ನನ್ನೇ ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡುವುದಾದ್ರೆ ಎಷ್ಟು ಕಡಿದು ಹೋಗುವಂಥ ಕುಟುಂಬವನ್ನು ಕೂಡ ದೇವರು ಸೇರಿಸುವಂಥ ಜೋಡಿಸ್ತಾನೆ. ನಾವು ಪ್ರಾರ್ಥನೆ ಮಾಡುವ. ನೋಡಿ, ನಾನೀಗ ನನ್ನ ಈ ಸಂದೇಶವನ್ನು ಕೇಳುವಂಥ ಒಂದು ಕುಟುಂಬದವ್ರಿಗೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿದ್ವಿ. ನೀವು ಮಾಡಬೇಕಾದದ್ದು ಇಷ್ಟೇ. ನೀವೇನು ಮಾಡಬೇಕು? ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸಿ ಕೊಡಬೇಕು. ಪ್ರಿಯರೇ, ಸಮರ್ಪಿಸೋದು ಮಾತ್ರವಲ್ಲ, ಗಂಡ ಹೆಂಡತಿಯರು ಏನು ಮಾಡಬೇಕು? ಈ ದೇವರ ವಾಕ್ಯದ ಪ್ರಕಾರ ನಾನು ನಡೀತೇನೆ, ದೇವರೇ ನಾನು ಕ್ಷಮಿಸು, ನಿನ್ನ ವಾಕ್ಯದ ಪ್ರಕಾರ ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿದರೆ, ನೀವು ಒಂದು ನಿರ್ಧಾರ ತೆಗೆಯುವುದಾದ್ರೆ, ಇವತ್ತು ದೇವರ ದಾಸರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಖಂಡಿತವಾಗಿ ನಿಮ್ಮ ಕುಟುಂಬವನ್ನು ದೇವರು ಜೋಡಿಸುವಂತ ದೇವರಾಗಿ, ದೇವರ ವಾಕ್ಯ ಹೇಳ್ತದೆ, ದೇವರು ಜೋಡಿಸಿದ್ದು, ಆತನು ಜೋಡಿಸುವಂತ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ ಎಲ್ಲರೂ ತಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವಾಗ ದೇವರ ದಾಸರು ಈಗ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರಿಯರೇ, ನಿಮ್ಮ ಕುಟುಂಬ ಜೀವಿತದಲ್ಲಿ ಸಮಾಧಾನ ಇಲ್ಲದಿದ್ದರೆ ಅಥವಾ ಗಂಡ ಹೆಂಡತಿಯರು ಬೇರೆ ಬೇರೆ ಆಗಿರುವುದಾದ್ರೆ, ಅದು ಮಾತ್ರವಲ್ಲ, ಇವತ್ತು ನೀವು ಡೈವರ್ಸಿಗಾಗಿ ಮುಂದೆ ಬಂದಂಥವರಾಗಿದ್ದರೆ ಪ್ರಿಯರೇ, ನಿಮ್ಮ ಕುಟುಂಬವನ್ನ ಒಂದು ಮಾಡಲಿಕ್ಕೆ ದೇವರ ಶಕ್ತನಾಗಿದ್ದಾನೆ. ನೀನು ನಿನ್ನ ಗಂಡನನ್ನು ಒಂದು ಮಾಡಿದ ಶಕ್ತನಾಗಿದ್ದಾನೆ. ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡುವ. ಮಹಾ ಪರಿಶುದ್ಧನಾದ ದೇವರೇ, ಕುಟುಂಬ ಎಂಬಂತ ಸಂಸ್ಕಾರವನ್ನು ಏದೇ ತೋಟದಲ್ಲಿ ಪ್ರಾರಂಭಿಸಿ ಇವತ್ತು ಕೂಡ ದೇವರೇ ನಿನ್ನ ಆ ವ್ಯವಸ್ಥೆ ಈ ಪ್ರಪಂಚದಲ್ಲಿ ನಡೆಯುವಾಗ ದೇವರೇ, ಇವತ್ತು ನಾವು ದೇವರೇ ಕುಟುಂಬದ ಬಗ್ಗೆ ನಾವು ಹೇಳಿದ್ದೇವೆ. ಕುಟುಂಬದಲ್ಲಿ ಸ್ವಾಮಿ ಗಂಡ ಹೆಂಡತಿಯನ್ನು ಪ್ರೀತಿಸುವಂತೆ, ಹೆಂಡತಿ ಗಂಡನಿಗೆ ಆಧೀನಳಾಗುವಂತೆ, ಅದರೊಟ್ಟಿಗೆ ಕುಟುಂಬದಲ್ಲಿ ಪ್ರಾರ್ಥನಾ ಜೀವಿತ ಕೂಡ ಉಂಟಾಗುವುದರ ಮುಖಾಂತರ ನಿನ್ನ ನಾಮ ಕುಟುಂಬದಲ್ಲಿ ಮೈಮುಂದುವಂತೆ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಗಂಡ ಹೆಂಡತಿ ಮಕ್ಕಳು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಆ ಕುಟುಂಬವನ್ನ ನಾವು ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ. ದೇವರೇ, ಡೈವರ್ಸಿಗೆ ಮುಂದೆ ತರುವಂತ ಎಲ್ಲ ಸೈತಾನ ಶಕ್ತಿಗಳನ್ನ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಮುರಿತೇವೆ ಸ್ವಾಮಿ. ದೇವರೇ, ಗಂಡ ಹೆಂಡತಿ ಪರಸ್ಪರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕಾಗುವಂತೆ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರೇ, ಪ್ರೀತಿ ಕರ್ತನೆ, ದೇವರೇ ಅಧೀನತೆ, ದೇವರೇ ವಿಧೇಯತೆ, ದೇವರೇ ಪ್ರಾರ್ಥನೆ ಇರುವಂತ ಕುಟುಂಬವಾಗುವಂತೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಅದಕ್ಕಾಗಿ ಸ್ತೋತ್ರ. ಕುಟುಂಬ ಜೀವಿತವನ್ನ ನಾವು ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ. ನಿನ್ನ ನಾಮ ಮಾತ್ರವೇ ಕುಟುಂಬ ಜೀವಿತದಲ್ಲಿ ದೇವರೇ ಆ ಶ್ರೇಷ್ಠ ಸ್ಥಾನಕ್ಕೆ ಬರ
ಬರಲಿ ಎಂಬುದಾಗಿ ನಾವು ಬೇಡ್ತೇವೆ ಸ್ವಾಮಿ. ನೀನು ಮಾತ್ರ ಮೈ ಮುಂದಬೇಕು. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಕುಟುಂಬಗಳನ್ನು ಆಶೀರ್ವದಿಸಿದ್ದಿ, ನಾವು ನಂಬುತ್ತೇವೆ ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಾವು ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತೇವೆ. ಎಲ್ಲವನ್ನು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮವನ್ನು ಬಿಡ್ತೇವೆ. ಪರಿಶುದ್ಧನಾದ ನಮ್ಮ ತಂದೆ. ಆಮೆನ್. ಆಮೆನ್, 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 ಆಮೆನ್. ಆಮೆನ್, ಆಮೆನ್.